ನಾವು ಕೈಕಾಲು ಸರಿ ಇಲ್ಲದವರು ಎಲ್ಲಿ ಹೋಗಿ ನೀರು ತರುವುದು, ಹೇಗೆ ಬದುಕುವುದು ಹೇಳಿ ನೀವು. ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಮೆಂಬರ್ ಆಗಲಿ PDO ಆಗಲಿ. ನಾವು ಇಲ್ಲಿ ಸಮುದ್ರ ಉಂಟು, ಉಪ್ಪು ನೀರು ಕುಡಿದು ಬದುಕುವುದಾ ಹೇಳಿ. ಅದಕ್ಕಾಗಿ ಈ ಸಲ ಏನಾದರೂ ಮಾಡಿ ಊರು ಬಿಟ್ಟು ಹೋಗ್ಬೇಕಂತ ಇಲ್ಲಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಜನವರಿ ಕಳೆದು ಫೆಬ್ರವರಿ ತಿಂಗಳಿನ ಮಧ್ಯದಲ್ಲಿದ್ದೇವೆ. ಬಿಸಿಲು ನಿಧಾನಕ್ಕೆ ತನ್ನ ಶಾಖವನ್ನು ನೀಡಲು ಆರಂಭಿಸಿದ್ದು, ಹವಾಮಾನ ವೈಪರೀತ್ಯದ ನಡುವೆ ಉಡುಪಿಯಲ್ಲಿ ನೀರಿಗೆ ಹಾಹಾಕಾರ ಆರಂಭವಾಗಿರುವುದು ಜನರನ್ನು ಕಂಗೆಡಿಸಿದೆ. ಉಡುಪಿಯ ಅಂಬಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿದಿಯೂರು ಗರಡಿ ರಸ್ತೆಯ ತೋಟದ ಪರಿಸರದ ಸುಮಾರು 35 ಮನೆಗಳಿಗೆ ಜನವರಿ ತಿಂಗಳಿನಿಂದ ನೀರು ಬರುತ್ತಿಲ್ಲ. ಇದಕ್ಕಾಗಿ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಇಲ್ಲಿ ಕಿದಿಯೂರು ಗರಡಿ ರೋಡ್ನ ಪರಿಸರದವರು. ಇಲ್ಲಿ ಸಾಧಾರಣ 30-35 ಮನೆ ಉಂಟು. ಪ್ರತಿ ವರ್ಷ ಕೂಡ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿದ್ದು ಸಮಸ್ಯೆ ಬರ್ತಿತ್ತು. ಆದರೆ ಈ ವರ್ಷ ಮಾತ್ರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದೆ. ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಮೆಂಬರ್ ಆಗಲಿ PDO ಆಗಲಿ. ನೀರು ಬೇರೆ ಕಡೆ ಎಲ್ಲ ನೀರು ಬರ್ತದೆ, ಇಲ್ಲಿ ಹೇಳಿದರೆ ನೀರುಂಟು ನಮಗೆ ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಪ್ರತಿ ತಿಂಗಳು ವಾರಕ್ಕೆ 2 ಟ್ಯಾಂಕರ್ ನೀರು, ಒಂದು 600 ರೂಪಾಯಿಂದ 1000 ರೂಪಾಯಿವರೆಗೆ ಆಗ್ತದೆ. ಹಣ ಕೊಟ್ಟು ನೀರು ತರಬೇಕಾಗ್ತದೆ. ಅಂಥ ಪರಿಸ್ಥಿತಿ ಈಗ ನಮಗೆ ಬಂದಿದೆ. ಮುಖ್ಯವಾಗಿ ಅವರು ನಮಗೆ ಮೂಲಭೂತ ಸೌಕರ್ಯವಾಗಿ ನೀರಿನ ವ್ಯವಸ್ಥೆ ಮಾಡಬೇಕಾದ್ದು ಈ ಪಂಚಾಯತ್ನವ್ರದ್ದು ಕರ್ತವ್ಯ. ಅದನ್ನೇ ಅವ್ರು ಮಾಡ್ತಾ ಇಲ್ಲ. ವರ್ಷ ಕೂಡ ಕಂಪ್ಲೇಂಟ್ ಮಾಡಿ ಸಾಕಾಗಿದೆ ನಮಗೆ. ಅದಕ್ಕಾಗಿ ಈ ಸಲ ಏನಾದರೂ ಮಾಡಿ ಊರು ಬಿಟ್ಟು ಹೋಗಬೇಕಂತ ಇಲ್ಲಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ ಏಪ್ರಿಲ್ ಮೇಗೆ. ಕಳೆದ 1.5 ತಿಂಗಳಿನಿಂದ ದಿನನಿತ್ಯದ ಬಳಕೆಗೆ ಟ್ಯಾಂಕರ್ ಮೂಲಕ ನೀರು ತರಿಸುತ್ತಿದ್ದಾರೆ. ಒಂದು ಸಣ್ಣ ಟ್ಯಾಂಕರ್ಗೆ 600 ರೂಪಾಯಿ ಭರಿಸಬೇಕು. ಇದು 3-4 ದಿನ ಬಳಕೆ ಮಾಡಬಹುದು. ಫೆಬ್ರವರಿಯಲ್ಲೇ ಟ್ಯಾಂಕರ್ ಮೂಲಕ ನೀರು ತರಿಸುವ ಅನಿವಾರ್ಯತೆಯನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಸೃಷ್ಟಿಸಿದೆ. ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಹೇಳಿ ಒಂದೊಂದು ಕೊಡಪನ ಮಾತ್ರ ಒಂದು ಬರ್ತದೆ ಬಿಟ್ಟು ಮತ್ತೆ ಜಾಸ್ತಿ ನೀರು ಬರುವುದಿಲ್ಲ. ನಾವು ಕೈಕಾಲು ಸರಿ ಇಲ್ಲದವರು ಎಲ್ಲಿ ಹೋಗಿ ನೀರು ತರುವುದು, ಹೇಗೆ ಬದುಕುವುದು ಹೇಳಿ ನೀವು. ನಾವು ಮಕ್ಕಳ ಮರಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ಲಿ, ನಾವು ಹೇಗೆ ಬದುಕಲಿ. ನಾವು ಇಲ್ಲಿ ಸಮುದ್ರ ಉಂಟು, ಉಪ್ಪು ನೀರು ಕುಡಿದು ಬದುಕುವುದಾ ಹೇಳಿ. ನೀವು ಹೇಳಿ, ನೀವು ಬದುಕಿ ಒಂದು ಊರು ಬಿಟ್ಟು ಹೋಗಿ ಅಂತೇಳಿ 2 ಮಾಡಿ, ಅಷ್ಟು ಸಾಕು ನಮಗೆ. ನಾವು 600 ರೂಪಾಯಿ ಕೊಟ್ಟು 700 ರೂಪಾಯಿ ಕೊಟ್ಟು ಟ್ಯಾಂಕರಲ್ಲಿ ತರಿಸಬೇಕು. ತುಂಬ ಕಷ್ಟ ಆಗ್ತದಲ್ಲ. ಯಾವಾಗ ನಮಗೆ ಮನೆಯಲ್ಲಿ ಯಾರು ದುಡಿಯುವವರಿದ್ದಾರೆ ಅಷ್ಟು ದುಡ್ಡು ಕೊಟ್ಟು ನೀರು ಇದು ಮಾಡಲಿಕ್ಕೆ? ಎಂತ ಹೇಗೆ ಬದುಕಲಿ ಹೇಳಿ. ಕೊಡಪಾನ ಈಗ ಎತ್ಕೊಂಡು ತರಬೇಕಲ್ಲ, ಈಗ ಟೊಂಕು ಕಾಲು ಮಾಡಿಕೊಂಡು ಎಲ್ಲಿ ಹೋಗುದು ನೀರು ತರಲಿಕ್ಕೆ? ಸಾಯುವತನಕ್ಕೊಂದು ಬದುಕಬೇಕಂತ ಆಸೆ ಉಂಟಲ್ಲ ಎಲ್ಲರಿಗೂ. ನಮಗೆ ಪ್ರಧಾನವಾಗಿ ನೀರಿನ ಸಮಸ್ಯೆ. ಎಲ್ಲ ಸರ್ಕಾರದವರು ನೀರು ಕೊಡ್ತೇನೆ. ನಮ್ಮ ಪಂಚಾಯತಿನಲ್ಲಿ ಬೇರೆ ಕಡೆ ಆ ಲೈನ್ ಕೇಳಿದರೆ ನಮಗೆ ಬರ್ತದಂತ ಹೇಳ್ತಾರೆ. ಈ ಲೈನ್ ಬಂದರೆ ಇಲ್ಲಿ ಇಷ್ಟು ಮನೆಗೆ ನೀರು ಬರುವುದಿಲ್ಲ. ಒಂದು ಸಪೂರ ಚೂರು ನೀರು ಸ್ವಲ್ಪ ಕೊಡ್ತಾರೆ, ಅದು ಸಾಕಾಗೋದಿಲ್ಲ ನಮಗೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಈಗ ಎಷ್ಟು ಮನೆ ಉಂಟಿಲ್ಲ? 40-45 ಮನೆ. ವಾರಾಹಿಯಿಂದ ನಗರಕ್ಕೆ ನೀರು ಪೂರೈಕೆ ಆಗುತ್ತದೆ ಎಂದು ಹೇಳಿ ಈ ಭಾಗದ ಮನೆಗೆ ವಾರಾಹಿ ನೀರಿನ ನಳ್ಳಿಯನ್ನು ಅಳವಡಿಸಲಾಗಿದೆ. ಆದರೆ ಈ ನಳ್ಳಿಯಲ್ಲಿ ನೀರೇ ಬಂದಿಲ್ಲ. ಗ್ರಾಮ ಪಂಚಾಯತ್ನಿಂದ ನೀರು ಬರುವ ನಳ್ಳಿಯಲ್ಲಿ 2 ದಿನಕ್ಕೊಮ್ಮೆ ಹನಿ ನೀರು ಬರುತ್ತಿದೆ. ನೀರು ಬರುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ.